ದಿಸ್ ಇಸ್ ಟೂ ಮಚ್. ಈ ಹುಚ್ಚ ಎಲ್ಲಿ, ನಾನೆಲ್ಲಿ? ಹೋಗಿ ಹೋಗಿ ಈ ಹುಚ್ಚಂಗೋಸ್ಕರ ಶರತ್ ನನ್ನನ್ನ ಬೈದ್ರ? ಸೀರಿಯಸ್ಲಿ ನಾಟ್ ಅಕ್ಸೆಪ್ಟೇಬಲ್. ಈ ಶರತ್ ಪದೇ ಪದೇ ನನ್ನನ್ನ ಇನ್ಸಲ್ಟ್ ಮಾಡ್ತಾನೆ ಇದ್ದಾನೆ. ಇಷ್ಟು ದಿನ ತಲೆ ಸರಿ ಇದ್ದವ್ರ ಮುಂದೆ ಅವಮಾನ ಮಾಡ್ತಿದ್ದ, ಈಗ ಹುಚ್ಚರ ಮುಂದೆನೂ ಅವಮಾನ ಮಾಡ್ತಾ ಇದ್ದಾನೆ. ಇದನ್ನ ನಾನು ಯಾವತ್ತೂ ಮರೆಯಲ್ಲ ಶರತ್. ಅಂದ್ರೆ ದುರ್ಗಾ ತಂದೆ ಮ್ಯಾಡ್ ಮ್ಯಾನ್. ದಟ್ ಮೀನ್ಸ್ ಶರತ್ ಇನ್ ಫಾದರ್ ಇನ್ ಲಾ ಇಸ್ ಮ್ಯಾಡ್ ಮ್ಯಾನ್. ಸೊ ಶರತ್ ರೆಪ್ಯುಟೇಷನ್ ಕಡಿಯೋಕೆ ಒಂದೇ ಒಂದು ಚಾನ್ಸ್ ಸಿಕ್ಕರೆ ಸಾಕು, ನಾನು ಏನಂತ ತೋರಿಸ್ತೀನಿ. ರಕ್ಷಣೆ ರಕ್ಷಣೆ. ದುಷ್ಟ ಕಣ್ಣು, ದುಷ್ಟ ಶಕ್ತಿ, ಶಕ್ತಿ ನಿಯಂತ್ರಣ. ಕುರುಡು, ಕಣ್ಣಿದ್ದು ಕುರುಡು. ಮಬ್ಬು, ಬುದ್ಧಿ ಮಬ್ಬು. ಕಂಡಿದ್ದು ಸುಳ್ಳು, ಕಾಣದ್ದು ಸತ್ಯ. ಗೋಮುಖ ವ್ಯಾಘ್ರ, ಗೋಮುಖ ವ್ಯಾಘ್ರ. ಅಯ್ಯೋ, ಇವನ್ ಮಾತನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವ್ದಾದ್ರು ಟ್ರಾನ್ಸ್ಲೇಟರ್ ಇರ್ಬೇಕು. ಮಾಯಾ, ಇವಾಗ ಅದೇನೋ ಬಂದಿದೆಯಲ್ಲ AI ಅಂತ, ಪಾಪ ಅದಕ್ಕೂ ಕಷ್ಟ ಆಗುತ್ತೆ ಅನ್ಸತ್ತೆ. ನಿಮ್ಮ ಮಾತು ನನಗೆ ಅರ್ಥ ಆಗದೇ ಇದ್ರು ನಿಮ್ಮ ಮಾತಲ್ಲಿ ಸತ್ಯಾಂಶ ಇದೆ, ನಮ್ಮ ಬಗ್ಗೆ ಕಳಕಳಿ ಇದೆ ಅಂತ ಸಂಪೂರ್ಣವಾಗಿ ನನಗೆ ನಂಬಿಕೆ ಇದೆ. ಮೆದುಳು ಇಲ್ಲಿ, ನಿಯಂತ್ರಣ ಬೇರೆಲ್ಲೋ. ಇದೇನಪ್ಪ ಇದು? ಹೊಸ ಟೆಕ್ನಾಲಜಿ ಥರ ಮಾತಾಡ್ತಿದ್ದಾರಲ್ಲ. ನಮ್ಮದು ಅದೇ ಗೋಳು. ಮಿದಲಿಲ್ಲಿ, ತಲೆ ಅಲ್ಲಿ. ಬುದ್ಧಿ ಪರಾಧೀನ ಸಲ್ಲ, ರಕ್ಷಣೆ ಅಗತ್ಯ. ಅಲ್ಲ ಮಾಯಾ, ಇನ್ನು ಹೇಳ್ಬೇಕು ಅಂದ್ರೆ ಅಪ್ಪ ಅಮ್ಮನ್ ಪ್ರೀತಿ ಇಲ್ದೆ ಬೆಳ್ದಿರೋ ನಿನಗೆ ಈ ಪ್ರೀತಿ ಬಗ್ಗೆ ಎಲ್ಲ ನಿಂಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೇಕಿತ್ತು. ಆದ್ರೆ ನೀನು ದುರ್ಗಾ, ನೀನ್ ಮಿತಿ ಮೀರ್ತಾ ಇದೀಯ. ನಾನು ಯಾವ ಮಿತಿನೂ ಮೀರ್ತಿಲ್ಲ. ನಿನ್ನ ಮಿತಿಯೊಳಗೆ ತರಕ್ಕೆ ನಾನು ಪ್ರಯತ್ನ ಪಡ್ತಿದ್ದೀನಿ. ಯಾರು ಮಿತಿ ಮೀರಿ ಮಾತಾಡಬಾರ್ದು, ಅದೇ ಸರಿ ಕೂಡ. ಯಾಕೆ ಆಗ್ಲೇ ಬಾಸ್ ಹೇಳಿದ ಅರ್ಥ ಆಗ್ಲಿಲ್ವಾ? ಬೇರೆಯವ್ರ ಬಗ್ಗೆ ಮಾತಾಡುವಾಗ ನಿಮ್ ಯೋಗ್ಯತೆ ಏನು ಅಂತ ತಿಳ್ಕೊಳ್ಳಿ ಅಂತ. ನಾನು ಅದೇ ಮಾತನ್ನ ನೆನ್ಪಿಸ್ತಿದ್ದೀನಿ ಅಷ್ಟೇ. ನೋಡು, ನಾನು ಆಗ್ಲೇ ಸುಮ್ಮನಿದ್ದೆ ಅಂದ ಮಾತ್ರಕ್ಕೆ ನಂಗೆ ಮಾತಾಡೋದಕ್ಕೆ ಬರಲ್ಲ ಅಂತಲ್ಲ. ಅಪ್ಪನ ಬಗ್ಗೆ ಇನ್ನೊಂದ್ಸಲ ಮಾತಾಡಿದ್ರೆ ಸರಿ ಇರಲ್ಲ. ನಿಂಗೆ ಅರ್ಥ ಆಯ್ತು ಅನ್ಕೋತೀನಿ. ನನ್ನ ತಂಗಿ ತರಾನೇ ಈ ಮಾಯನ್ ಜೊತೆ ನಾನು ಇದ್ದಿದ್ರೆ ಸರಿ ಹೋಗೋದು. ಇಷ್ಟೇ ಅಲ್ಲ ಮಾಯಾ, ನೀನ್ ನೋಡ್ಬೇಕಾಗಿರೋದು ಇನ್ನೂ ತುಂಬಾ ಇದೆ. ನನಗೀಗ ಅರ್ಥ ಆಗ್ತಾ ಇದೆ. ಅವತ್ತು ನಿಮ್ ಜೊತೆ ದುರ್ಗಾ ಇರ್ತಾಳೆ ಅಂತ ನಾನು ಹೇಳಿದ ಕೂಡಲೇ ನೀವು ಭಾವುಕರಾಗಿದ್ದು ಇದಕ್ಕೇನಾ? ನಾನು ಅಂದ್ಕೊಂಡಿದ್ದು ಆ ದುರ್ಗಾ, ನೀವ್ ಅಂದ್ಕೊಂಡಿದ್ದು ನಿಮ್ಮ ಮಗಳು ದುರ್ಗಾ. ದುರ್ಗಾ ಮುಗ್ಧರಿಗೆ ದೇವಿ, ದುಷ್ಟರಿಗೆ ಕಾಳಿ. ಸಾಕು ಸಾಕು. ನಿಮಗೆ ನಿಮ್ಮ ದುರ್ಗನ್ ಬಗ್ಗೆ ಅಷ್ಟು ನಂಬಿಕೆ ಇದ್ದಿದ್ರೆ, ಅವಳಿಗಷ್ಟು ಶಕ್ತಿ ಇದ್ದಿದ್ರೆ, ಇಷ್ಟು ದಿನ ಅವಳು ನಿಮ್ಮ ಮಗಳು ಅನ್ನೋ ವಿಷಯನ ನಮಗ್ ಗೊತ್ತಾಗದೇ ಇರೋ ಹಾಗೆ ಯಾಕೆ ನೋಡ್ಕೊಂಡ್ರಿ? ನಮ್ಮ ಬುದ್ಧಿಗೆ ಮೊಬ್ಬು ಮಾಡಿ ಈ ವಿಷಯನ ಯಾಕೆ ಇಷ್ಟು ದಿವಸ ಮುಚ್ಚಿಟ್ರಿ? ಕಾಲ, ಮೊಗ್ಗು ಹೂವಾಗಕ್ಕೂ ಕಾಲ, ಕಾಯಿ ಹಣ್ಣಾಗಕ್ಕೂ ಕಾಲ.
ನೀವೇನೇ ಸಮಜಾಯಿಷಿ ಕೊಡ್ಬೋದು, ಆದ್ರೆ ನೀವೇ ಕುರಿನ ಹುಲಿ ಬೋನಿಗೆ ಬಿಟ್ಟಿದ್ದೀರಾ. ನಿಮ್ಮ ಮುದ್ದಿನ ಗಿಣಿ ಇನ್ ಮುಂದೆ ಹೇಗೆ ಒದ್ದಾಡುತ್ತೆ ಅಂತ ನೋಡ್ತಾ ಇದ್ದೀನಿ. ದುರ್ಗಾ ಕಂದ, ದುರ್ಗಾ ಹೆಮ್ಮೆ, ದುರ್ಗಾ ಶಕ್ತಿ. ಗಿಣಿ ಮುಗ್ಧರಿಗಷ್ಟೇ, ಶಿಷ್ಟರಿಗಷ್ಟೇ, ದುಷ್ಟರಿಗೆ ನಯವಂಚಕರಿಗೆ ಹದ್ದು ಹದ್ದು. ನಿನ್ನ ಪಾಲಿಗೆ ಗಿಣಿ ಭ್ರಮೆ, ಹದ್ದು ವಾಸ್ತವ. ಯುದ್ಧ ಆರಂಭ, ಯುದ್ಧ ಆರಂಭ. ದುಷ್ಟ ಮುನ್ನಡೆ ಸಹಜ, ಅಂತಿಮ ಗೆಲುವು ಒಳಿತಿಗೆ. ಒಳಿತಿಗೆ ಒಳಿತಿಗೆ. ನಿನ್ನ ಪಾಲಿಗೆ ಗಿಣಿ ಭ್ರಮೆ, ಹದ್ದು ವಾಸ್ತವ.